ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಂಡಲ್ಲಿ ನಮಾಜ್ ಮಾಡುವುದು ಧಾರ್ಮಿಕ ಹಕ್ಕು ಅನಿಸ್ಕೊಡೋದಿಲ್ಲ, ಅದು ಧಾರ್ಮಿಕ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರೋದಿಲ್ಲ. ರಾಷ್ಟ್ರೀಯ ಭದ್ರತೆ ಅನ್ನುವುದು ಧರ್ಮಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ ಜಸ್ಟಿಸ್ BP ಕೊಲಾಬಾವಾಲಾ. ಬಾಂಬೆ ಹೈಕೋರ್ಟ್ನಲ್ಲಿ ನಡೆದಂಥ ಪ್ರಕರಣ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪ್ರಕರಣ. ಸಂಪೂರ್ಣ ವಿವರಗಳನ್ನು ಹೇಳ್ತೇನೆ, ದಯವಿಟ್ಟು ಇಷ್ಟ ಆದರೆ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಹೇಗೆ ಧರ್ಮದ ಹೆಸರಿನಲ್ಲಿ ಇಲ್ಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಆಗುತ್ತೆ, ಸ್ಕ್ಯಾಮ್ ನಡೀತವೆ ಅನ್ನೋದಕ್ಕೆ ನಿನ್ನೆ ಬಾಂಬೆ ಹೈಕೋರ್ಟ್ನಲ್ಲಿ ನಡೆದಂಥ ಪ್ರಕರಣ ಸಾಕ್ಷಿ. ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ತಮಗೆಲ್ಲ ಗೊತ್ತು. ಶಿವಾಜಿ ಇಂಟರ್ನ್ಯಾಷನಲ್, ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಹೊರಭಾಗದಲ್ಲಿ ಏರ್ಪೋರ್ಟನ್ನು ವಿಸ್ತಾರ ಮಾಡಲಿಕ್ಕೋಸ್ಕರ ಒಂದಷ್ಟು ಜಾಗವನ್ನು ಬಿಡಲಾಗಿದೆ. ಅದರ ಒಂದು ಸೈಡ್ಗೆ ಇಲ್ಲಿ ಓಬರು, ಓಲಾ ಅವೆಲ್ಲ ಹೋಗಲಿಕ್ಕೆ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿದ್ದಾರೆ, ಇನ್ನೊಂದು ಕಡೆ ಆಟೋ ಸ್ಟ್ಯಾಂಡ್ ಮಾಡಿದ್ದಾರೆ. ಈ ಆಟೋ ಸ್ಟ್ಯಾಂಡವರು ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ನವರು ಸೇರಿ ಕೋರ್ಟಿಗೆ ಮೊರೆ ಹೋಗ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನಾವು ಪ್ರತಿ ವರ್ಷ ಇಲ್ಲಿ ಖಾಲಿ ಜಾಗದಲ್ಲಿ ನಮಾಜ್ ಮಾಡ್ತಾಯಿದ್ವಿ, ಇಲ್ಲೊಂದು ಶೆಡ್ಡನ್ನು ಹಾಕಲಾಗಿತ್ತು, ನಮಗಿದು ಪವಿತ್ರ ರಂಜಾನ್ ತಿಂಗಳು, ಈ ತಿಂಗಳಲ್ಲಿ ನಾವು ದಿನಕ್ಕೆ 5 ಸಲ ನಮಾಜ್ ಮಾಡಬೇಕು, ಈಗ ಇದ್ದಕ್ಕಿದ್ದ ಹಾಗೆ ಈ ಶೆಡ್ಡನ್ನು ಕಿತ್ತಾಕಲಾಗಿದೆ, ಆದ್ದರಿಂದ ನಮಗೆ ವಿಮಾನ ನಿಲ್ದಾಣದ ಆವರಣದಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ವಿಮಾನ ಪ್ರಾಧಿಕಾರಕ್ಕೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ನೀಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಬಾಂಬೆ ಹೈಕೋರ್ಟ್ನಲ್ಲಿ. ನೋಡಿ ಹೇಗಿದೆ ಪ್ರಕರಣವನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲು ಖಾಲಿ ಜಾಗ, ಆ ಖಾಲಿ ಜಾಗದಲ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಮೊದಲು ಶೀಟ್ ಹಾಕ್ಕೊಂಡು ಆದಮೇಲೆ ಇದು ನಂದೇ ಜಾಗ ಅಂತ ಪ್ರತಿಪಾದಿಸುವಂಥ ಒಂದು ಪ್ರಯತ್ನ. ಈ ಅರ್ಜಿದಾರರು ಯಾರು ಅಂದರೆ ಈ ಟ್ಯಾಕ್ಸಿ ಮತ್ತು ಆಟೋ ಸ್ಟ್ಯಾಂಡಿನಲ್ಲಿರುವಂಥ ಮುಸಲ್ಮಾನರು. ಅವರ ಪರವಾಗಿ ವಕೀಲರ ಆರ್ಗ್ಯುಮೆಂಟ್ ಮಾಡ್ತಾರೆ, ನಮ್ಮ ಈ ತಿಂಗಳು ರಂಜಾನ್ ತಿಂಗಳು ಅಂದರೆ ನಮಾಜನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಮತ್ತೆ ಇವರು ವೃತ್ತಿ ಹೇಗಿದೆ ಅಂತಂದರೆ, ಇವರು ವಾಪಸ್ ಮನೆಗೆ ಹೋಗಿ ಅಥವಾ ಎಲ್ಲೋ ಬೇರೆ ಜಾಗಕ್ಕೆ ಹೋಗಿ ನಮಾಜ್ ಮಾಡೋಷ್ಟು ಸಮಯ ಇರೋದಿಲ್ಲ. ಎಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾರೋ ಅಲ್ಲೇ ನಮಾಜ್ ಮಾಡಬೇಕಾಗಿದ್ದು ಅನಿವಾರ್ಯ. ಆದ್ದರಿಂದ ಅಷ್ಟು ದೊಡ್ಡದಾದಂಥ ಬಯಲು ಜಾಗದಲ್ಲಿ ಇವರು ನಮಾಜ್ ಮಾಡಿಕೊಂಡಿದ್ರು. ಈಗ ಅಲ್ಲಿಂದನೂ ಇವರು ಎತ್ತಂಗಣೆ ಮಾಡಿಸಿದ್ದಾರೆ, ಆದ್ದರಿಂದ ಅವಕಾಶ ಕೊಡಿ ಅಂತ. ಮೊದಲು ಕೋರ್ಟ್ ಏನು ಮಾಡ್ತೀವಿ, ಕೋರ್ಟು ನೋಟಿಸನ್ನು ಜಾರಿ ಮಾಡ್ತೀವಿ, ಪೊಲೀಸರಿಗೂ ಹಾಗೂ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೂ ಜಾರಿ ಮಾಡಿ, ಇವರು ಮುಂಚೆ ಇಲ್ಲಿ ನೀವು ಏನು ನಮಾಜ್ ಮಾಡ್ತಾ ಇದ್ರಲ್ಲ ಆ ಜಾಗ ಯಾರ್ದು ಮತ್ತು ಇದರ ಮೇಲೆ ಯಾರ ಹಕ್ಕಿದೆ, ಈ ಮುಂಚೆ ನಡೀತಾ ಇದ್ದಂಥ ವಿದ್ಯಮಾನ ಏನು, ಇವರು ನಮಾಜಿಗೆ ಅವಕಾಶ ಮಾಡಿ ಕೊಡಬೇಕಾ ಹೇಗೆ, ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ. ನಿನ್ನೆ ಇಲ್ಲ ಮೊನ್ನೆ ಗುರುವಾರ ದಿವಸ ಕೋರ್ಟಿಗೆ ಅಧಿಕಾರಿಗಳ ತಂಡ ಒಂದು ಮಾಹಿತಿಯನ್ನು ಕೊಡುತ್ತೆ. ಏನಪ್ಪ ಅಂದರೆ, ಯಾವ ಜಾಗದಲ್ಲಿ ಇವರು ನಮಾಜ್ ಮಾಡ್ತಾಯಿದ್ರೋ ಅದು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸೇರಿದ ಜಾಗ. ನಮ್ಮ ಮೂಲಭೂತ ಸೌಕರ್ಯವನ್ನು ವಿಸ್ತರಿಸಿಕೊಳ್ಳಲಿಕ್ಕೋಸ್ಕರ ನಾವಿಲ್ಲಿರುವ ಶೆಡ್ಡನ್ನು ಖಾಲಿ ಮಾಡಿ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ದರಿಂದ ಅಲ್ಲಿ ನಮಾಜ್ ಮಾಡುವ ಪ್ರಶ್ನೆಯೇ ಬರೋದಿಲ್ಲ. ಒಂದು. ಎರಡನೇದ್ದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ ತಕ್ಷಣ ಅಲ್ಲಿಗೆ ಎಲ್ಲ ರೀತಿಯ VIPಗಳಿಂದ ಹಿಡಿದು ಎಲ್ಲರೂ ಪ್ರವಾಸಿಗರು ಬರೋದರಿಂದ, ದೇಶ ಮತ್ತು ವಿದೇಶಗಳಿಂದ ಪ್ರವಾಸಿಗರು ಬರೋದರಿಂದ ಇದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ. ಈ ಪ್ರದೇಶದಲ್ಲಿ ಈ ರೀತಿ ಜನಸಮೂಹ ಸೇರುವುದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಬೇರೆ ಜಾಗಗಳನ್ನು ಹುಡುಕಿಕೊಂಡು ಬನ್ನಿ. ಬೇರೆ ಜಾಗದಲ್ಲಿ ಜನಸಾಂದ್ರತೆ ಜಾಸ್ತಿ ಇರೋದರಿಂದ ಸದ್ಯದಲ್ಲಿ ಈ ಪ್ರದೇಶದಲ್ಲಿ ನಮಾಜ್ ಮಾಡಲಿಕ್ಕೆ ಎಲ್ಲಿಯೂ ಜಾಗ ಇಲ್ಲ. ಕೊನೆಗೆ ಜಸ್ಟಿಸ್ BP ಕೊಲಾಬಾವಾಲಾ ಮತ್ತು ಫಿರ್ದೋಸ್ ಪೂನಾವಾಲಾ ಅಂತ ಇಬ್ಬರು ಜಡ್ಜ್, ಅವರೇ ಡಿವಿಷನ್ ಬೆಂಚ್ನಲ್ಲಿ ಇವರ ವಾದ ಮಂಡನೆ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ರಂಜಾನ್ ಏನು ನಿಮ್ಮದು ಪವಿತ್ರ ಮಾಸ ಅಂತೀರೋ ಹೌದು, ಅದನ್ನು ನಾವು ಒಪ್ಕೋತೀವಿ. ನೀವು ನಮಾಜ್ ಮಾಡಬೇಕು ಅಂತೀರಿ ನಿಮ್ಮ ಧರ್ಮದ ಪ್ರಕಾರ, ಅದನ್ನು ಒಪ್ಕೋತೀವಿ ಹೌದು. ಆದರೆ ಕಂಡಲ್ಲಿ ನಮಾಜ್ ಮಾಡುವುದು ನಮ್ಮ ಹಕ್ಕು ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದು ಧಾರ್ಮಿಕ ಹಕ್ಕಲ್ಲ. ನಮಾಜ್ಗೆ ಅದರದೇ ಆದಂಥ ಪ್ರತ್ಯೇಕ ಮಸೀದಿಗಳು, ದರ್ಗಾಗಳು ಏನಿರ್ತದೆ ಅಲ್ಲೇ ನಮಾಜ್ ಮಾಡಬೇಕೇ ವಿನಃ ಸಾರ್ವಜನಿಕ ಜಾಗಗಳಲ್ಲಿ ಇತರರಿಗೆ ತೊಂದರೆಯನ್ನುಂಟು ಮಾಡಿ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯನ್ನು ತಂದು ಅತಿ ಸೂಕ್ಷ್ಮ ವಲಯದಲ್ಲೂ ನಾವು ನಮಾಜ್ ಮಾಡ್ತೀವಿ, ನಮ್ಮ ಧಾರ್ಮಿಕ ಹಕ್ಕು ಅಂತ ನೀವು ಪ್ರತಿಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮಗಿಲ್ಲಿ ನಮಾಜ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ಆ ಜಜ್ಮೆಂಟೇ ಖುಷಿಯಾಗಿಬಿಡ್ತು ನನಗೆ.
ಅದಾದಮೇಲೆ ಇವರು ಬಿಡಲಿಲ್ಲ. ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರ ಸಂಘದವ್ರು ಬಿಡಲಿಲ್ಲ. ಅವ್ರ ವಕೀಲರು ಹೇಳ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ನಮಗೆ ಈ ರಂಜಾನ್ ಇದೆಯಲ್ಲ, ಈ ಟೈಮಲ್ಲಿ ಆದರೂ ನಮಗೆ ಇಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಕೋರ್ಟ್ ಹೇಳುತ್ತೆ ಸಾಧ್ಯವೇ ಇಲ್ಲ, ಯಾವ ಕಾರಣಕ್ಕೂ. ಫಿರ್ದೋಸ್ ಪೂನಾವಾಲಾ ಇನ್ನೊಬ್ಬ ಜಡ್ಜ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ರಂಜಾನ್ ಅನ್ನುವಂಥ ಕಾರಣಕ್ಕೋಸ್ಕರ ಈ ಜಾಗದಲ್ಲಿ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಸೂಕ್ಷ್ಮವಾದ ವಲಯ ಇದು, ಆ ಸೂಕ್ಷ್ಮ ವಲಯದಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ದೂರದಲ್ಲಿ ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ಮದರಸಾ ಇದೆ ಅಂತ ಈ ಕಡೆ ಪ್ರತಿವಾದಿ ವಕೀಲರು ಹೇಳ್ತಾರೆ. ಇಲ್ಲೇ ಹತ್ತಿರದಲ್ಲಿ ಒಂದು ಮದರಸಾ ಇದೆ ಸ್ವಾಮಿ ಮೈಲಾರ್ಡ್, ಅಲ್ಲಿಂದನೇ ನೀವು ಮಾಡಿಸ್ಬೋದು, ಅಲ್ಲಿ ಬೇಕಾದ್ರೆ ಇವ್ರು ನಮಾಜ್ ಮಾಡ್ಬೋದು ಅಂತ. ಬೆಂಚ್ ಕೇಳುತ್ತೆ, ಮದರಸಾದಲ್ಲಿ ನಮಾಜ್ ಮಾಡಬಹುದಾ? ನೋಡಿ ಮಜಾ ನೋಡಿ, ಅಂಥ ಅಸಂಗತವಾದಂಥ ವಿಷಯ. ಅಂದರೆ ರಸ್ತೆಯಲ್ಲಿ ನಮಾಜ್ ಮಾಡ್ಬೋದು, ರೈಲ್ವೆ ಸ್ಟೇಷನ್ನಲ್ಲಿ ಮಾಡ್ಬೋದು, ಏರ್ಪೋರ್ಟ್ ಒಳಗಡೆ ಮಾಡ್ಬೋದು, ಕಂಡ ಜಾಗಗಳನ್ನು ಆಕ್ರಮಿಸಿಕೊಂಡು ಎಲ್ಲಿ ಬೇಕಲ್ಲಿ ನಮಾಜ್ ಮಾಡಬಹುದು. ಇಲ್ಲಿ ಮದರ್ಸಾದಲ್ಲಿ ಮಾಡಬಹುದಾ ಅಂತ ಮತ್ತೆ ಪ್ರಶ್ನೆ ಇದಕ್ಕೆ. ಇಲ್ಲ ಮಹಾಪ್ರಭು ಮಾಡಬಹುದು. ಹಂಗಾರೆ ಅಲ್ಲೇ ಹೋಗಿ ನಮಾಜ್ ಮಾಡಿ ಇಲ್ಲಿ ಯಾಕೆ ಮಾಡ್ತೀರಿ, ಏರ್ಪೋರ್ಟ್ ಒಳಗಡೆ ಯಾಕೆ ಮಾಡ್ತೀರಿ ಅಂತ ಹೇಳಿ ಕೇಸನ್ನು ಡಿಸ್ಮಿಸ್ ಮಾಡಲಾಯಿತು. ಅಂದರೆ ನಾನು ಈ ಪ್ರಕರಣ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಯಾವ ವಕ್ಫ್ ಕಾಯ್ದೆಯ ತಿದ್ದುಪಡಿ ಆದ ಮೇಲೂ ಕೂಡ ಅದೇ ರೀತಿಯ ಲ್ಯಾಂಡ್ ಗ್ರಾಬಿಂಗ್ ಮಾಡಲಿಕ್ಕೆ ಒಂದು ಧರ್ಮ ಹೇಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ, ಜೊತೆಗೆ ಧಾರ್ಮಿಕ ಹಕ್ಕಿನ ಪ್ರತಿಪಾದನೆ ಮಾಡೋದು, ಅದು ಭಾಳ ಮಜಾ ಆಗಿರೋದು. ಈ ರೀತಿಯದಾದಂಥ ವಿದ್ಯಮಾನ ಮುಂಬೈ ಹೈಕೋರ್ಟ್ನಲ್ಲಿ ನಿನ್ನೆ ನಡೀತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.